ಹೊಸ ವರ್ಷಾಚರಣೆಯನ್ನ ಸಂಭ್ರಮಿಸೋದಕ್ಕೆ ಬೆಂಗಳೂರು ಸಜ್ಜಾಗಿದೆ. ಅದರಲ್ಲೂ ಕೂಡ ಯುವ ಜನತೆ ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರೋಡ್, ಎಂಜಿ ರೋಡ್, ಕೋರಮಂಗಲ, ಇಂದಿರಾನಗರದಲ್ಲಿ ಕಲರ್ಫುಲ್ ಆಗಿರುವಂತಹ ವಾತಾವರಣ ಕಂಡು ಬರ್ತಾ ಇದೆ. ಈಗಾಗಲೇ ಸೆಲೆಬ್ರೇಷನ್ ಮೂಡ್ ಹೇಗಿದೆ ನೋಡ್ತಾ ಇದ್ದೀರಿ. ಎಂಜಿ ರೋಡ್, ಬ್ರಿಗೇಡ್ ರೋಡ್ನಲ್ಲಿ ಹೊಸ ವರ್ಷ ಸ್ವಾಗತಿಸಲು ಯುವ ಜನತೆ ಕಾತರರಾಗಿದ್ದಾರೆ. ಕ್ಷಣ ಕ್ಷಣಕ್ಕೂ ಜನರ ಸಂಖ್ಯೆ ಹೆಚ್ಚುತ್ತಾನೆ ಹೋಗ್ತಾ ಇದೆ. ಅಲ್ಲಲ್ಲಿ ಕೆಲವೊಂದಷ್ಟು ಸಣ್ಣ ಪುಟ್ಟ ಗಲಾಟೆಗಳು ಕಾಮನ್. ಪೊಲೀಸರು ಅಲ್ಲಲ್ಲೇ ಕಠಿಣ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿದೆ. ಹಲವು ಮಾರ್ಗಗಳ ಬದಲಾವಣೆ ಸಹ ಮಾಡಿದ್ದಾರೆ. ಓಕೆ, ನಮ್ಮ ಜೊತೆಗೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನರಸಿಂಹಮೂರ್ತಿ ಮತ್ತು ಶ್ರೀನಿವಾಸ್ ರಾವ್ ದಳ್ವೆ. ಸೊ ಇಬ್ಬರನ್ನು ಕೂಡ ನ್ಯೂ ಇಯರ್ಗೆ ಹೋಗೋದಕ್ಕೂ ಮುಂಚೆ ಅಲ್ಲಿನ ಜನತೆ ಅವ್ರನ್ನ ಹೇಗೆ ನ್ಯೂ ಇಯರ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಶ್ರೀನಿವಾಸ್, ಹೇಗಿದೆ ಬೆಂಗಳೂರಿನ ಪ್ರೈಮ್ ಲೊಕೇಶನ್ ಅಲ್ಲಿ ನ್ಯೂ ಇಯರ್ ಸ್ಪೆಷಲ್ ಪಾರ್ಟಿ? ದಿವ್ಯಾ, ನಾನೀಗ ಬ್ರಿಗೇಡ್ ರೋಡ್ ನಲ್ಲಿದ್ದೇನೆ. ನಿಜಕ್ಕೂ ಪ್ರತಿ ವರ್ಷವೂ ಕೂಡ ಬ್ರಿಗೇಡ್ ರೋಡ್ ನಲ್ಲಿ ಹೊಸ ವರ್ಷ ಅಂತಂದ್ರೆ ಅದೊಂದು ಸಂಭ್ರಮದ ವಾತಾವರಣ. ಸಾವಿರಾರು ಜನ ಈಗಾಗಲೇ ಬ್ರಿಗೇಡ್ ರೋಡ್ಗೆ ಬಂದಿದ್ದಾರೆ. ನಾನು ನಿಮ್ಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಜಾಮ್ ಪಾಕ್ ಆಗಿದೆ. 12 ಗಂಟೆಗೆ ದೊಡ್ಡ ಸೆಲೆಬ್ರೇಷನ್ ಇರುವಂತದ್ದು. ಅದಕ್ಕೂ ಮುಂಚೆ ಸಾವಿರಾರು ಜನ ಈಗಾಗಲೇ ಬ್ರಿಗೇಡ್ ರೋಡ್ಗೆ ಬಂದು ಹೊಸ ವರ್ಷವನ್ನ ವೆಲ್ಕಮ್ ಮಾಡ್ಲಿಕ್ಕೆ ಕಾಯ್ತಾರೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಒಂದು ಕಡೆ ಬ್ಯಾರಿಕೇಡ್ ನಲ್ಲಿ ಪೊಲೀಸರು ವಿಶೇಷವಾಗಿ ಎಕ್ಸಿಟ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಒಳಗಡೆ ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತದ್ದು. ನಾನು ನಿಮಗೆ ತೋರಿಸ್ತಾ ಇರೋ ದೃಶ್ಯ ಒಂದು ಬ್ಯಾರಿಕೇಡ್ದು. ಈಗ ಲಾಂಗ್ ದೃಶ್ಯದಲ್ಲಿ ತೋರಿಸ್ತೇನೆ. ಸಾವಿರಾರು ಜನರು ಈಗಾಗಲೇ ಆ ಬ್ರಿಗೇಡ್ ರೋಡ್ಗೆ ಬಂದಿದ್ದಾರೆ. 12 ಗಂಟೆಯ ಕ್ಷಣಕ್ಕೆ ಕಾತುರವಾಗಿರುವಂತದ್ದು. ಸಹಜವಾಗಿ ಗೊತ್ತಿದೆ, ಪಬ್ಗಳಿರುತ್ತೆ, ಬಾರ್ಗಳಿರುತ್ತೆ, ಅಲ್ಲಿ ತಮ್ಮ ತಮ್ಮ ಕ್ಷಣಗಳನ್ನ ಕಳೀತಾ ಇರ್ತಾರೆ. ಅದಕ್ಕಿಂತ ಮುಂಚೆ ಸಂಭ್ರಮವನ್ನ ಸವಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಬ್ರಿಗೇಡ್ ರೋಡ್ಗೆ ಆಗಮಿಸ್ತಿದ್ದಾರೆ. ಓಡಾಡ್ಲಿಕ್ಕೂ ಕೂಡ ಜಾಗ ಇಲ್ದಿರುವಂತಹ ಪರಿಸ್ಥಿತಿಯಲ್ಲಿ ಏನು ಜನರು ಕ್ರೌಡ್ ಆಗಿ ಇರುವಂತಹದ್ದು. ಪೊಲೀಸರು ಎಲ್ಲಾ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥದ್ದು. ಸೊ ಹೆಣ್ಮಕ್ಳು, ಹಿರಿಯರು, ಕಿರಿಯರು, ಮಕ್ಕಳು, ಹೀಗೆ ಸಾವಿರಾರು ಜನ ಬ್ರಿಗೇಡ್ ರೋಡ್ಗೆ ಬಂದು ಹೊಸ ವರ್ಷವನ್ನ ಸ್ವಾಗತ ಮಾಡ್ಲಿಕ್ಕೆ ಕಾಯ್ತಿರುವಂತದ್ದು ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಎಷ್ಟರ ಮಟ್ಟಿಗೆ ಜಾಮ್ ಪ್ಯಾಕ್ ಆಗಿದೆ ಬ್ರಿಗೇಡ್ ರೋಡ್ ಅನ್ನುವಂಥದ್ದು. ಈ ರಸ್ತೆ ಎಷ್ಟು ಬಿಸಿ ಅಂತಂದ್ರೆ ಜನರು ಓಡಾಡ್ಲಿಕ್ಕೆ ಆಗ್ತಿರುವಂತಹ ಪರಿಸ್ಥಿತಿಯಲ್ಲಿ ಬ್ರಿಗೇಡ್ ರಸ್ತೆ ಇರುವಂತದ್ದು. 12 ಗಂಟೆಗೆ ಸಹಜವಾಗಿ ದೊಡ್ಡ ಮಟ್ಟದ ಸೆಲೆಬ್ರೇಷನ್ ಇರುತ್ತೆ. ಅಲ್ಲಿ ಜನರು ಖುಷಿ ಖುಷಿಯಾಗಿ 2024 ಸ್ವಾಗತ ಮಾಡುವಂತದ್ದು ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಯಾವ ರೀತಿಯಾಗಿ ಜೋಶ್ ಇದೆ ಎಲ್ಲರಿಗೂ ಅನ್ನುವಂಥದ್ದು, ಎಲ್ಲರಿಗೂ ಎಷ್ಟು ಜೋಶ್ ಇದೆ ಅನ್ನುವಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. 2024 ಸ್ವಾಗತ ಮಾಡಲಿಕ್ಕೆ ಈ ರೀತಿಯಾಗಿ ಬೆಂಗಳೂರಿನ ಬ್ರಿಗೇಡ್ ರೋಡ್ ನಲ್ಲಿ ಸಜ್ಜಾಗಿದೆ ಅಂತ ಹೇಳಬಹುದು. ದಿವ್ಯಾ, ರೈಟ್. ಶ್ರೀನಿವಾಸ್ ಸಂಪರ್ಕದಲ್ಲಿರಿ, ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತೀನಿ. ಮೂರ್ತಿ, ಶ್ರೀನಿವಾಸ್ ಹೇಳ್ತಾ ಇದ್ರು ಬ್ರಿಗೇಡ್ ರೋಡ್ ನಲ್ಲಿ ಹೆಜ್ಜೆ ಇಡಕ್ಕೂ ಜಾಗ ಇಲ್ಲ, ಅಷ್ಟು ಗಿಜಿಗುಡ್ತಾ ಇದೆ, ಜನರ ಕ್ರೌಡ್ ಆಗಿದೆ ಅಂತ. ನೀವಿರೋ ಸ್ಪಾಟ್ ನಲ್ಲಿ ಹೇಗಿದೆ? ಇನ್ನೂ ಕೂಡ ಇದು ಜಸ್ಟ್ ಪಿಕ್ಚರ್ ಅಭಿ ಬಾಕಿ ಹೇ ಅನ್ನೋ ಪಿಕ್ಚರ್ ಏನಾದ್ರೂ ಕಾಣಿಸ್ತಾ ಇದೆಯಾ ಟ್ರೇಲರ್ ರೂಪದಲ್ಲಿ? ಹೇಗೆ ದಿವ್ಯಾ, ಈ ವರ್ಷದ ಹೊಸ ವರ್ಷಕ್ಕೆ ಪೊಲೀಸರು ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ಮಾಡ್ಕೊಂಡಿದ್ರು. ಈ ಬಾರಿ ಬ್ರಿಗೇಡ್ ರಸ್ತೆ, ಎಂಜಿ ರಸ್ತೆ, ಚರ್ಚ್ ಸ್ಟ್ರೀಟ್ ನಲ್ಲಿ ಸುಮಾರು 1.5 ಲಕ್ಷದಷ್ಟು ಜನ ಸೇರಬಹುದು ಅನ್ನೋ ಒಂದು ಅಂದಾಜನ್ನ ಮಾಡ್ಕೊಂಡಿದ್ರು. ಕಾರಣ ಇಷ್ಟೇ, ಇತ್ತೀಚೆಗೆ ಮುಗ್ದಂತಹ ಕ್ರಿಸ್ಮಸ್ ಹಬ್ಬಕ್ಕೆ ಈ ಒಂದು ರಸ್ತೆಯಲ್ಲಿ ಸುಮಾರು 50,000ಕ್ಕೂ ಹೆಚ್ಚು ಜನ ಸೇರಿದ್ರು. ಹೀಗಾಗಿ ಅಲ್ಲೊಂದಷ್ಟು ಗೊಂದಲಗಳಾಗಿದ್ವು, ಒಂದಷ್ಟು ಅವ್ಯವಸ್ಥೆಗಳಾಗಿದ್ವು, ತಡರಾತ್ರಿವರೆಗೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಹೀಗಾಗಿ ಈ ಬಾರಿ ಹೆಚ್ಚಿನ ಜನ ಸೇರುವ ಹಿನ್ನೆಲೆಯಲ್ಲಿ ಸುಮಾರು 8,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು. ಈಗಲೂ ಕೂಡ ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ ಹಾಗೂ ಎಂಜಿ ರಸ್ತೆಯಲ್ಲಿ, ಅದ್ರ ಜೊತೆಗೆ ಪಕ್ಕದ ರೇಸ್ ವ್ಯೂ ರಸ್ತೆ ಏನಿದೆ, ಇಲ್ಲೆಲ್ಲವೂ ಕೂಡ ಕಾಲಿಡೋದಕ್ಕೂ ಕೂಡ ಆಗದಂತಹ ಪರಿಸ್ಥಿತಿ ಇದೆ. ಅಷ್ಟರ ಮಟ್ಟಿಗೆ ಇಲ್ಲಿ ಜನಜಂಗುಳಿ ಇದೆ. ಸಂಜೆ 6 ಗಂಟೆ ವೇಳೆಗಾಗಲೇ ಸಾಕಷ್ಟು ಜನರು ಇಲ್ಲಿಗೆ ಬಂದಿದ್ರು. ಅಂದ್ರೆ ಪ್ರತಿ ವರ್ಷ ನಾವು ನೋಡಿದಂತಹ ಕ್ರೌಡ್ ಏನಿತ್ತು ಅದು ರಾತ್ರಿ 11 ಗಂಟೆ, 12 ಗಂಟೆ, 10 ಗಂಟೆಯ ನಂತರ ಕಂಡು ಬರ್ತಿದ್ದಂತಹ ಕ್ರೌಡು ಸಂಜೆ 6 ಗಂಟೆಯಿಂದಲೇ ಕಂಡು ಬಂತು. ಅಷ್ಟರ ಮಟ್ಟಿಗೆ ಕ್ರೌಡು ಇವತ್ತು ಬೆಂಗಳೂರಿನ ಹೃದಯ ಭಾಗವಾದಂತಹ ಒಂದು ಸೆಲೆಬ್ರೇಷನಲ್ ಮೂಡ್ನಲ್ಲಿ ಇರುವಂತಹ ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರಸ್ತೆಯಲ್ಲಿ ಅಷ್ಟು ಕ್ರೌಡ್ ಬಂದ್ ಸೇರಿದೆ. ಆ ಕ್ರೌಡ್ ಅನ್ನ ಇದೀಗ ಪೊಲೀಸರು ಹರಸಾಹಸ ಪಟ್ಟು ಕೆಳಭಾಗಕ್ಕೆ ಮೂವ್ ಮಾಡುವ, ಒಪೆರಾ ಜಂಕ್ಷನ್ಗೆ ಮೂವ್ ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೆ ಇನ್ನೂ ಕೂಡ ಚರ್ಚ್ ಸ್ಟ್ರೀಟ್ ನಲ್ಲಿ ಅಷ್ಟೇ ಸಂಖ್ಯೆಯಲ್ಲಿ ಈ ಕ್ರೌಡ್ ಇದೆ. ಮತ್ತೆ ಈ ಹಿಂದೆ ಅಂದ್ರೆ ಈಗಾಗಲೇ ಎಂಜಿ ರಸ್ತೆಯಲ್ಲಿ ಇರ್ತಕ್ಕಂತಹ ಜಂಕ್ಷನ್ ಏನಿದೆ, ಮೆಟ್ರೋ ಜಂಕ್ಷನ್ ಏನಿದೆ, ಅದನ್ನ ಮುಚ್ಚುವ ಕೆಲಸವನ್ನ ಮಾಡಿದ್ದಾರೆ. ಕಾರಣ ಇಷ್ಟೇ, ಯಾಕಂತ ಹೇಳಿದ್ರೆ
ಇಲ್ಲಿ ಸಾಕಷ್ಟು ಜನರು ಸೇರ್ತಾರೆ ಮತ್ತೆ ಈ ಮೆಟ್ರೋ ನಿಲ್ದಾಣ ಕೂಡ ಕ್ರೌಡ್ ಆಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಸಾಕಷ್ಟು ಈ ಒಂದು ರಸ್ತೆಯನ್ನ ಸಹ ಮುಚ್ಚುವ ಕೆಲಸವನ್ನ ಮಾಡಲಾಗಿದೆ. ಇಡೀ ಬ್ರಿಗೇಡ್ ರಸ್ತೆಯಲ್ಲಿ ಸಾಕಷ್ಟು ಜನರು ತುಂಬು ತುಳುಕ್ತಿದ್ದಾರೆ. ಮತ್ತೆ ಈಗ ಪೊಲೀಸರ ಅಂದಾಜೇನಿತ್ತು 1.5 ಲಕ್ಷ, ಅದು ದಾಟಿ ಸುಮಾರು 2 ಲಕ್ಷಕ್ಕೂ ಹೆಚ್ಚಿನ ಜನರು ಇಲ್ಲಿ ಸೇರ್ತಕ್ಕಂಥ ನಿರೀಕ್ಷೆ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಇನ್ನು ಕೂಡ ಕ್ರೌಡ್ ಏನಿದೆ ಅದು ಕರಗ್ತಿಲ್ಲ. ಇನ್ನೂ ಸಾಕಷ್ಟು ಜನರು ಈ ಭಾಗಕ್ಕೆ ಬರಬಹುದು. ದಿವ್ಯಾ, ಥ್ಯಾಂಕ್ ಯು ಮೂರ್ತಿ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮಿಬ್ಬರ ಮಾಹಿತಿಗೆ. ಇದು ಹೊಸ ವರ್ಷಾಚರಣೆಯ ಸೆಲೆಬ್ರೇಷನ್ ಯಾವ ರೀತಿಯಾಗಿ ಸ್ಟಾರ್ಟ್ ತೆಗೆದುಕೊಳ್ತಾ ಇದೆ ಅನ್ನೋದಕ್ಕೆ ನಾವೊಂದು ಝಲಕ್ ತೋರಿಸಿದ್ವಿ. ಆದರೆ ಇದಕ್ಕೂ ಮುಂಚೆ ಕೆಲವು ದೇಶಗಳಿಗಾಗಲೇ 2024 ವೆಲ್ಕಮ್ ಮಾಡಿಕೊಂಡಿವೆ. ಕಿರಿಬಾಟಿ, ಸಮೋವಾ, ಟೋಂಗಾ ದೇಶಗಳು 2024 ಬರಮಾಡಿಕೊಂಡಿದೆ. ನಂತರ ನ್ಯೂಜಿಲೆಂಡ್ನ ಅಕ್ಲೆಂಡ್ ನಗರದ ಜನ ಸಡಗರ ಸಂಭ್ರಮದ ಮಧ್ಯೆ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿದ್ದಾರೆ. ಆಸ್ಟ್ರೇಲಿಯಾದ ಸಿಡ್ನಿ ನಗರದಲ್ಲಿ ಲೇಸರ್ ಶೋ ಗಮನ ಸೆಳೆಯಿತು. ಜಪಾನ್, ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾಗಳು ಕೂಡ ಈಗಷ್ಟೇ ಹೊಸ ವರ್ಷಕ್ಕೆ ವೆಲ್ಕಮ್ ಹೇಳಿವೆ. ಸೋಮಾವಾದಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆ ಶುರುವಾದ 8.5 ಗಂಟೆ ನಂತರ ಭಾರತ ಶ್ರೀಲಂಕಾಗೆ 2024 ಕಾಲಿಡುತ್ತೆ. ನಮ್ಮ ನಂತರ ಸುಮಾರು 4.5 ಗಂಟೆ ಆದಮೇಲೆ 43 ದೇಶಗಳು ಏಕಕಾಲದಲ್ಲಿ ನ್ಯೂ ಇಯರ್ಗೆ ಹಾಯ್ ಹೇಳ್ತವೆ. 2023 ಕೊನೆಯ ದಿನವಾಗಿರೋದ್ರಿಂದಾಗಿ ಜನ ಪ್ರೇಕ್ಷಣೀಯ ಸ್ಥಳಗತ್ತ ಮುಖ ಮಾಡಿದ್ರು. ಹೀಗಾಗಿ ಚಾಮರಾಜನಗರದ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ, ಚಿಕ್ಕಬಳ್ಳಾಪುರದ ಆದಿಯೋಗಿ, ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ, ಮಡಿಕೇರಿಯ ರಾಜಾಸೇಟ್, ಚಿತ್ರದುರ್ಗದ ಕಲ್ಲಿಕೋಟೆ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿಯ ಬೀಚ್ಗಳು ಪ್ರವಾಸಿಗರಿಂದ ತುಂಬಿ ಹೋಗಿದ್ವು. ಎಲ್ಲರೂ ಕೂಡ ಇಯರ್ ಎಂಡ್ ಪ್ರಯುಕ್ತ ಎಂಜಾಯ್ಮೆಂಟ್ನಲ್ಲಿ ಮುಳುಗಿದ್ರು. ಕನ್ನಡ ನಾಮಫಲಕ ವಿವಾದ ಸಂಬಂಧ ಬೆಂಗಳೂರಿನ ಮಾಲ್ ಆಫ್ ಏಷ್ಯಾ ವಿರುದ್ಧ ಜನವರಿ 2ನೇ ತಾರೀಕಿನವರೆಗೆ ಬಲವಂತದ ಕ್ರಮ ಕೈಗೊಳ್ಳದಂತೆ ಪೊಲೀಸ್ ಆಯುಕ್ತರಿಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಮಾಲ್ ಆಫ್ ಏಷ್ಯಾಗೆ ಪ್ರವೇಶ ನಿರ್ಬಂಧ ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ರಿಟ್ ಅರ್ಜಿಯ ತುರ್ತು ವಿಚಾರಣೆಯನ್ನು ಹೈಕೋರ್ಟ್ ನಡೆಸಿತು. ಮತ್ತೊಂದು ಕಡೆ ಜೈಲಿನಿಂದ ಇವತ್ತು 4 ಕರವೇ ಕಾರ್ಯಕರ್ತರು ರಿಲೀಸ್ ಆಗಿದ್ದಾರೆ. ದೇಶದಲ್ಲಿ ಕೋವಿಡ್ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇದೆ. ಕಳೆದ 10 ದಿನಗಳ ಸರಾಸರಿ ಕೇಸನ್ನು ಗಮನಿಸಿಕೊಂಡಾಗ 500ಕ್ಕಿಂತ 500, 600 ಇತ್ತು. ಆದರೆ ಇವತ್ತು ಕೊನೆಯ ದಿನ ಪ್ರಕಟವಾದಂತಹ ಅಂಕಿ ಅಂಶ ಆತಂಕವನ್ನು ಮೂಡಿಸ್ತಾ ಇದೆ. ಕಳೆದ 24 ಗಂಟೆಯಲ್ಲಿ 841 ಕೇಸ್ ವರದಿಯಾಗಿದೆ. ಇದು 227 ದಿನಗಳ ಗರಿಷ್ಠ. ಮೇ 19ರಂದು 865 ಕೇಸ್ ನಮೂದಾಗಿದ್ವು. ಇನ್ನು ರಾಜ್ಯದಲ್ಲಿಯೂ ಹೊಸ ಕೇಸ್ ಹೆಚ್ಚಾಗ್ತಾ ಇದೆ. ಇಂದು 229 ಪ್ರಕರಣ ಪತ್ತೆಯಾಗಿದೆ. ಸಕ್ರಿಯ ಪ್ರಕರಣಗಳ ಸಂಖ್ಯೆ 1000 ದಾಟಿದೆ. ಬೆಂಗಳೂರಿನಲ್ಲಿ 64, ಮೈಸೂರಿನಲ್ಲಿ 26, ಮಂಡ್ಯದಲ್ಲಿ 22, ಚಿಕ್ಕಬಳ್ಳಾಪುರದಲ್ಲಿ 14, ಚಾಮರಾಜನಗರ ಮತ್ತು ಹಾಸನದಲ್ಲಿ 12, ದಕ್ಷಿಣ ಕನ್ನಡದಲ್ಲಿ 10 ಕೇಸ್ ನಮೂದಾಗಿದೆ. ಹೊಸ ರೂಪಾಂತರಿ ತಳಿಯ ಹಬ್ಬುವಿಕೆಯ ವೇಗ ಜಾಸ್ತಿ ಇದ್ರೂ ಕೂಡ ಅದರಿಂದ ಅಪಾಯ ಇಲ್ಲ ಅಂತ ಹೇಳಲಾಗ್ತಿದೆ. ಕಳೆದ 3 ದಿನಗಳಿಂದ ರಕ್ಕಸ ಗಾತ್ರದ ಅಲೆಗಳ ಅಬ್ಬರ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಜನರನ್ನ ತತ್ತರಿಸಿದೆ. ಸರಿಸುಮಾರು 20ರಿಂದ 40 ಅಡಿ ಎತ್ತರದ ಅಲೆಗಳು ತೀರಕ್ಕೆ ಅಪ್ಪಳಿಸ್ತಾ ಇದೆ. ಕೈಗೆ ಸಿಕ್ಕಿದ್ದನ್ನೆಲ್ಲ ಆಪೋಷಣ ಪಡಿತಾ ಇದೆ. ಭಾರೀ ಗಾತ್ರದ ಅಲೆಗಳು ಮಿನಿ ಸುನಾಮಿಯನ್ನ ನೆನಪು ಮಾಡುವಂತಿದೆ. ಜನ ಭಯ ಆತಂಕದಿಂದ ಓಡುವ ದೃಶ್ಯ ಅಂತೂ ವೈರಲ್ ಆಗ್ತಾ ಇದೆ. ತೀರ ಪ್ರದೇಶದ ಹಲವು ಮನೆಗಳಿಗೆ ನೀರು ನುಗ್ಗಿದೆ. ವಾಹನಗಳು ಕೊಚ್ಕೊಂಡು ಹೋಗಿವೆ. ವೆಂಚುರಾ ಕೌಂಟಿಯಲ್ಲಿ ಕೊಚ್ಚಿ ಹೋಗ್ತಾ ಇದ್ದ 10 ಮಂದಿಯನ್ನ ಕಾಪಾಡಲಾಗಿದೆ. 8 ಮಂದಿ ಆಸ್ಪತ್ರೆ ಪಾಲಾಗಿದ್ದಾರೆ. ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ಪ್ರಶಸ್ತಿ ಪ್ರದಾನ ಸಮಾರಂಭದ ವಿಚಾರದಲ್ಲಿ ಬೆಂಗಳೂರಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರು ಮಳೆ ಪ್ರವಾಹದ ವೇಳೆ ಅಂಡರ್ ಪಾಸ್ನಲ್ಲಿ ಸಿಲುಕಿದಂತಹ ಕಾರಿನಲ್ಲಿದ್ದವರನ್ನ ರಕ್ಷಿಸಿದ ಪಬ್ಲಿಕ್ ಟಿವಿಯ ಚಾಲಕ ವಿಜಯ್ ಕುಮಾರ್ಗೆ ಪ್ರೆಸ್ ಕ್ಲಬ್ ವತಿಯಿಂದ ಸನ್ಮಾನ ಮಾಡಲಾಯಿತು. ಜೀವಗಳನ್ನು ಉಳಿಸಿದಂತಹ ನ್ಯೂಸ್ ಫಸ್ಟ್ ನ ಶ್ರೀ ಅವಿರಾಜ್ ಎಂ ಹಾಗೂ ಪಬ್ಲಿಕ್ ಟಿವಿಯ ಶ್ರೀ ವಿಜಯ್ ಕುಮಾರ್ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಅಭಿನಂದನೆಯನ್ನ ಸಲ್ಲಿಸಿ ಜನಪರವಾದಂತಹ ಕೆಲಸಗಳನ್ನು ನಿರಂತರವಾಗಿ ಹೀಗೆ ನೀವು ಮುಂದುವರಿಸಿ ಎನ್ನುವ ಅಭಿಮತದೊಂದಿಗೆ ಸನ್ಮಾನ